ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್.ಇನ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂಥ ನಮ್ಮ ಪರಿಸರ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಆಹಾರ ಸರಪಳಿ ಅಥವಾ ಫುಡ್ ಚೈನ್ ಅನ್ನುವಂತಹ ವಿಷಯದ ಮೇಲೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಮ್ಮ ಎಜುಕೇಷನ್.ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ನೀವು ಒತ್ತಿದ್ದೇ ಆದರೆ ನಮ್ಮ ಬೋಧನಾ ಸಂಚಿಕೆಗಳನ್ನು ನಾವು ಯೂಟ್ಯೂಬ್ನಲ್ಲಿ ಯಾವಾಗ ಅಪ್ಲೋಡ್ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ನಾವು ಅಪ್ಲೋಡ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಮ್ಮ ಬೋಧನಾ ಸಂಚಿಕೆಗಳನ್ನು ನೋಡಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ತಿಳಿಸಿ, ಆತ್ಮೀಯ ವಿದ್ಯಾರ್ಥಿಗಳೇ, ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಎಜುಕೇಷನ್.ಇನ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಈಸಿಯಾಗಿ ಮತ್ತೆ ನಮ್ಮ ಪರಿಸರದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನಮ್ಮ ಪರಿಸರ ಅನ್ನುವಂಥ ಅಧ್ಯಾಯದಲ್ಲಿ ಬರುವಂಥ ಆಹಾರ ಸರಪಳಿ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ, ಇಲ್ಲಿ ಈಸಿಯಾಗಿ ನಾವು ತಿಳ್ಕೊಳ್ಬೋದು. ಈ ಆಹಾರ ಸರಪಳಿ ಅಂತಂದ್ರೆ ಏನು? ಅಥವಾ ಫುಡ್ ಚೈನ್ ಇಂಗ್ಲಿಷ್‌ನಲ್ಲಿ ನಾವು ಕರಿತೀವಿ. ಫುಡ್ ಚೈನ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ, ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷಕಗಳ ನಡುವಿನ ಪರಸ್ಪರ ಅವಲಂಬನೆಯನ್ನ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅಂತ ಕರಿತೀವಿ. ಇಲ್ಲಿ ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷ್ಯಗಳ ನಡುವಿನ ಒಂದು ಅವಲಂಬನೆ ಪರಸ್ಪರ ಅವಲಂಬನೆಯನ್ನ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅನ್ನೋದಾದ್ರೆ, ಮಾದರಿ ಆಹಾರ ಸರಪಳಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಾವು ಈಗಾಗಲೇ ಪರಿಸರ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ನೋಡಿದೀವಿ. ಏನ್ ನೋಡಿದೀವಿ ಅಂತಂದ್ರೆ, ಹುಲ್ಲನ್ನ ಮಿಡತೆ ತಿಂತದ, ಮಿಡತೆಯನ್ನ ಕಪ್ಪೆ ತಿಂತದ, ಕಪ್ಪೆಯನ್ನ ಹಾವು ತಿಂತದ, ಹಾವನ್ನ ಹದ್ದು ತಿಂತಕ್ಕಂಥದ್ದು ನಾವು ಈಗಾಗಲೇ ಪರಿಸರ ವ್ಯವಸ್ಥೆಯಲ್ಲಿ ಅಬ್ಸರ್ವ್ ಅನ್ನ ಮಾಡಿದೀವಿ. ಇದಲ್ಲದೆ ಕೂಡ ನಾವು ಮಾದರಿ ಪರಿಸರ ವ್ಯವಸ್ಥೆಯಲ್ಲಿ ಮಾದರಿ ಆಹಾರ ಸರಪಳಿಯನ್ನು ಕೂಡ ನಾವು ನೋಡ್ಕೊಂಡಿದೀವಿ. ಇದು ಒಂದು ಎಕ್ಸಾಂಪಲ್ ಆಗಿ ಹುಲ್ಲನ್ನ ಮಿಡತೆ, ಮಿಡತೆಯನ್ನ ಕಪ್ಪೆ, ಕಪ್ಪೆಯನ್ನ ಹಾವು, ಹಾವನ್ನ ಹದ್ದು ತಿಂದ್ರೆ ಹೀಗೆ ಒಂದು ಮಾದರಿ ಒಂದು ಆಹಾರ ಸರಪಳಿ ನಡೀತದ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೋದು. ಹಾಗೆ ಏನ್ ಮಾಡ್ಬೋದು ಅಂತಂದ್ರೆ, ಕೆರೆಯ ಪರಿಸರದಲ್ಲಿರುವಂತ ಆಹಾರ ಸರಪಳಿ ಹೇಗಿರ್ತದ? ಕೆರೆಯ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಹೆಂಗಿರ್ತದ ಅನ್ನೋದನ್ನ ನೋಡೋದಾದ್ರೆ, ಸಸ್ಯ ಪ್ಲವಕಗಳನ್ನ ಡಿಂಬಕ ತಿಂದ್ರೆ, ಡಿಂಬಕಗಳನ್ನ ಚಿಕ್ಕ ಮೀನು ತಿಂತದ, ಚಿಕ್ಕ ಮೀನು ದೊಡ್ಡ ಮೀನನ್ನ ತಿಂತದ, ದೊಡ್ಡ ಮೀನು ಹಕ್ಕಿಯನ್ನ ತಿಂತದ, ಹಕ್ಕಿಯನ್ನ ಮುಂದೆ ಯಾವ ರೀತಿಯಾಗಿ ಮಾನವ ತಿನ್ಬೋದು, ಮತ್ತೆ ಇತರ ಪ್ರಾಣಿಗಳು ತಿನ್ಬೋದು. ಇದು ಒಂದು ಏನು ಕೆರೆಯ ಪರಿಸರದ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಅಂತಕ್ಕಂಥದ್ದು ನಮಗೆ ಜಾಲ ಗೊತ್ತಾಗ್ತದ ಅನ್ನುವಂಥದ್ದು. ಅದೇ ರೀತಿಯಾಗಿ ಹುಲ್ಲುಗಾವಲು ಪರಿಸರದಲ್ಲಿ ಇರುವಂತಹ ಒಂದು ಆಹಾರ ಸರಪಳಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಹುಲ್ಲನ್ನ ಮೊದಲಿಗೆ ಉತ್ಪಾದಕ ಆದಂತ ಹುಲ್ಲನ್ನ ಮೊಲ ತಿಂದ್ರೆ, ಮೊಲನ್ನ ತೋಳ ತಿಂತದ, ತೋಳನ್ನ ಹುಲಿ ತಿಂತದ. ಇದು ಹುಲ್ಲುಗಾವಲು ಪರಿಸರದಲ್ಲಿರ್ತಕ್ಕಂಥ ಒಂದು ಆಹಾರ ಸರಪಳಿ ವ್ಯವಸ್ಥೆ ಆಗಿರ್ತದ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಇಷ್ಟೇ ತಿಳ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಆಹಾರ ಸರಪಳಿ ಅಂತಂದ್ರೆ, ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷ್ಯಗಳ ನಡುವಿನ ಪರಸ್ಪರಾವಲಂಬನೆಯನ್ನ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಆಹಾರಕ್ಕಾಗಿ ಉತ್ಪಾದಕಗಳು ಮತ್ತು ಭಕ್ಷಕಗಳ ನಡುವೆ ಒಂದು ಪರಸ್ಪರ ಅವಲಂಬನೆ ಇರ್ತದ. ಆ ಅವಲಂಬನೆಗೆ ನಾವೇನಂತ ಕರಿತೀವಿ? ಆಹಾರ ಸರಪಳಿ ಅಂತ ಕರಿತೀವಿ ಅನ್ನುವಂಥದ್ದು. ಅದೇ ರೀತಿಯಾಗಿ ನಾವು ಮುಂದೆ ನೋಡೋದಾದ್ರೆ, ಇದು ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ನಾವು ಪೋಷಣಾ ಸ್ತರ ಅಂತ ಕರಿತೀವಿ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ಪೋಷಣಾ ಸ್ತರ ಅಂತ ಕರಿತೀವಿ. ಯಾವಾಗಲೂ ಉತ್ಪಾದಕ ಸಸ್ಯಗಳು ಮೊದಲ ಪೋಷಣಾ ಸ್ತರದಲ್ಲಿ ಇರ್ತಾವ. ಇಲ್ಲಿ ಮೇಲಿಗೆ ಎಕ್ಸಾಂಪಲ್‌ನಲ್ಲಿ ನಾವು ನೋಡೋದಾದ್ರೆ, ಹುಲ್ಲು ಮೊದಲ ಪೋಷಣಾ ಸ್ತರದಲ್ಲಿ ಇದೆ ಅನ್ನುವಂಥದ್ದು. ಅದರ ನಂತರದಾಗಿ ಮೊಲ ಇದೆ, ಅದರ ನಂತರದಾಗಿ ತೋಳ ಇದೆ, ಅದರ ನಂತರದಾಗಿ ಹುಲಿ ಇದೆ ಅನ್ನುವಂಥದ್ದು. ಇದು ಯಾವಾಗಲೂ ಉತ್ಪಾದಕ ಸಸ್ಯಗಳೇನಾಗಿರ್ತಾವ ಅಂತಂದ್ರೆ, ಮೊದಲ ಪೋಷಣಾ ಸ್ತರದಲ್ಲಿ ಇರ್ತಾವ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಉತ್ಪಾದಕಗಳು ಸೌರ ಬೆಳಕಿನಲ್ಲಿರುವ ಶಕ್ತಿಯನ್ನ ಸೆರೆ ಹಿಡಿತಾವ ಮತ್ತು ಅದರ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾವ. ಉತ್ಪಾದಕಗಳು ಏನು? ಸೌರ ಶಕ್ತಿಯಲ್ಲಿ ಇರ್ತಕ್ಕಂತಹ ಬೆಳಕನ್ನ ಅಥವಾ ಶಕ್ತಿಯನ್ನ ಸೆರೆ ಹಿಡಿತಾವ ಮತ್ತು ಅದನ್ನ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡ್ತಾವ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಎಲ್ಲಾ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವಂತಹ ಸೌರ ಬೆಳಕಿನ ಪ್ರಮಾಣದಲ್ಲಿ ಕೇವಲ 1% ಮಾತ್ರ ಸೆರೆ ಹಿಡಿತಾವ. ಅವುಗಳನ್ನ ಏನ್ ಮಾಡ್ತಾವ ಅಂತಂದ್ರೆ ಆಹಾರ ಶಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡ್ತಾವ ಅನ್ನುವಂಥದ್ದು. ಹಸಿರು ಸಸ್ಯಗಳನ್ನ ಪ್ರಾಥಮಿಕ ಭಕ್ಷಕಗಳು ಸೇವಿಸಿದಾಗ ಹೆಚ್ಚು ಪ್ರಮಾಣದ ಶಕ್ತಿಯು ಜೀವಕ್ರಿಯೆಗಳ ನಿರ್ವಹಣೆಯಿಂದ
ಶಾಖವಾಗಿ ಪರಿಸರದಲ್ಲಿ ಕಳೆದು ಹೋಗ್ತದೆ. ಆಹಾರದ ಸರಾಸರಿ ಶೇಕಡ 10ರಷ್ಟು ಭಾಗವು ತನ್ನದ ದೇಹ ಕಣವಾಗಿ ಮಾರ್ಪಾಟಾಗ್ತದೆ ಮತ್ತು ಮುಂದಿನ ಹಂತದ ಭಕ್ಷಕರಿಗೆ ಅದು ಲಭ್ಯವಾಗ್ತದೆ ಅನ್ನುವಂಥದ್ದು. ಆದ್ದರಿಂದ ಶಕ್ತಿಯು ಪ್ರತಿ ಪೋಷಣಾ ಸ್ತರಕ್ಕೆ ಶೇಕಡ 10ರಷ್ಟು ಮಾತ್ರ ಲಭ್ಯವಾಗ್ತದೆ. ಅದನ್ನು ಪ್ರತಿಶತ 10ರ ನಿಯಮ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು. ಇನ್ನು ಉದಾಹರಣೆಗಾಗಿ ನೋಡೋದಾದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ಶಕ್ತಿಯ ಒಂದು ಕಡಿಮೆ ಆಗ್ತಕ್ಕಂತಹ ಒಂದು ಪ್ರಮಾಣವನ್ನು ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ದೊರೆತಕ್ಕಂತಹ ಶಕ್ತಿಯ ಪ್ರಮಾಣ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಉದಾಹರಣೆಗೆ ನಾವು ಕೆಳಗಿನ ಆಹಾರ ಸರಪಳಿಯಲ್ಲಿ ಉತ್ಪಾದಕ ಸಸ್ಯಗಳಲ್ಲಿ 50,000ದಷ್ಟು ಶಕ್ತಿ ಲಭ್ಯವಿತ್ತು ಅಂತಂದ್ರೆ, ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ದೊರೆತಕ್ಕಂಥ ಶಕ್ತಿ ಪ್ರಮಾಣವನ್ನ ಈ ರೀತಿಯಾಗಿ ನಾವು ನೋಡ್ಬೋದು ಅನ್ನುವಂಥದ್ದು. ಹುಲ್ಲುಗಳಲ್ಲಿ ಏನಾಗ್ತದೆ ಅಂತಂದ್ರೆ 50,000ನಷ್ಟು ಶಕ್ತಿಯ ಪ್ರಮಾಣ ಇತ್ತಂತಂದ್ರೆ, ಮಿಡತೆಯಲ್ಲಿ ಏನಾಗ್ತದ ಅದು ಕಡಿಮೆಯಾಗಿ 5,000 ಜೌಲ್ ಶಕ್ತಿಯಷ್ಟು ಮಿಡತೆಯಲ್ಲಿರ್ತದೆ. ಮಿಡತೆಯನ್ನ ಕಪ್ಪೆ ತಿಂದಾಗ 500 ಜೌಲ್ನಷ್ಟು ಕಪ್ಪೆ ಶಕ್ತಿಯನ್ನು ಪಡ್ಕೊಳ್ತದೆ. ಅದೇ ರೀತಿಯಾಗಿ ಹಾವು 50 ಜೌಲ್ನಷ್ಟು, ಅದರ ರೀತಿಯಾಗಿ ಹದ್ದು ಕೂಡ ಏನಾಗ್ತದೆ 5 ಜೌಲ್ನಷ್ಟು ಪ್ರತಿಯೊಂದು ಪೋಷಣಾ ಸ್ತರಕ್ಕೆ ಏನು ಎನರ್ಜಿ ಶಕ್ತಿ ಅಂತಕ್ಕಂಥದ್ದು ಹಂಚಿಕೆ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯವಿರುವುದರಿಂದ ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಮಾತ್ರ ಒಳಗೊಂಡಿರ್ತದೆ. ಪ್ರತಿ ಹಂತದಲ್ಲಿ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿ ಉಳಿತದ ಅನ್ನುವಂಥದ್ದು. ಇಲ್ಲಿ ನಾವು ನೋಡಿರ್ಬೋದು, ಮೊದಲನೇ ಎಕ್ಸಾಂಪಲ್ನಲ್ಲಿ ಹದ್ದು ಕೇವಲ 5 ಜೌಲ್ನಷ್ಟು ಶಕ್ತಿ, ಕನಿಷ್ಠ ಪ್ರಮಾಣದ ಶಕ್ತಿ ಉಳಿದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಏನಾಗ್ತದ, ಶಕ್ತಿಯು ಒಂದು ತನ್ನ ಪ್ರಮಾಣವನ್ನು ಕಡಿಮೆ ಮಾಡ್ಕೋತಾ ಹೋಗಿ ಕನಿಷ್ಠ ಪ್ರಮಾಣದ ಶಕ್ತಿಯಿಂದ ತಾವು ಉಳಿತದ ಅನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಆಹಾರ ಸರಪಳಿಯಲ್ಲಿ ಶಕ್ತಿಯ ಹರಿವು ಏಕಮುಖವಾಗಿರ್ತದೆ. ಅದು ಏಕೆ ಅಥವಾ ಕಾರಣ ಕೊಡಿ ಅಂತ ಕೇಳಿದರೆ ನಿಮ್ಮ ಎಕ್ಸಾಮ್ನಲ್ಲಿ ನೀವು ಏನು ಮಾಡ್ಬೋದು, ಸ್ವಪೋಷಕಗಳಿಂದ ಸೆರೆಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಮೊದಲ ಕಾರಣ ಏನಂತಂದ್ರೆ, ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದಿರುಗಿ ಬರುವುದಿಲ್ಲ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿ ಪ್ರತಿ ಹಂತದಲ್ಲಿ ಏನಾಗ್ತದ ಅಂತಂದ್ರೆ, ಶಕ್ತಿ ನಷ್ಟದಿಂದಾಗಿ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದ. ಅದಕ್ಕೆ ಏನಾಗ್ತದ ಅಂತಂದ್ರೆ, ಆಹಾರ ಸರಪಳಿಯಲ್ಲಿ ಶಕ್ತಿ ಹರಿವು ಏಕಮುಖವಾಗಿರ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬಹುದು. ಅದೇ ರೀತಿಯಾಗಿ ಒಂದು ವೇಳೆ ನಾವು ಒಂದು ಪೋಷಣಾ ಸ್ತರದಲ್ಲಿ ಎಲ್ಲಾ ಜೀವಿಗಳನ್ನ ಕೊಂದಿವಿ ಅಂತಂದ್ರೆ ಏನಾಗ್ತದ, ಮುಂದಿನ ಪೋಷಣಾ ಸ್ತರಗಳಲ್ಲಿ ಶಕ್ತಿಯ ಹರಿವು ನಿಂತು ಹೋಗ್ತದ ಅನ್ನುವಂಥದ್ದು ನಾವು ಇಲ್ಲೇ ತಿಳ್ಕೊಳ್ಬೇಕು. ಒಂದು ವೇಳೆ ನಾವು ಒಂದು ಹಂತ ಪೋಷಣಾ ಸ್ತರದಲ್ಲಿ ಎಲ್ಲಾ ಜೀವಿಗಳನ್ನ ಕೊಂದಿವಿ ಅಂತಂದ್ರೆ ಮುಂದಿನ ಪೋಷಣಾ ಸ್ತರದ ಶಕ್ತಿ ಹರಿವು ನಿಂತು ಹೋಗ್ತದ. ಮುಂದಿನ ಪೋಷಣಾ ಸ್ತರದ ಜೀವಿಗಳಿಗೆ ಆಹಾರ ಕೊರತೆಯಿಂದಾಗಿ ಸಾಯ್ತಾವ ಅನ್ನುವಂಥದ್ದು. ಹಿಂದಿನ ಪೋಷಣಾ ಸ್ತರದ ಜೀವಿಗಳ ಸಂಖ್ಯೆ ಅತಿಯಾಗಿ ಹೆಚ್ಚದ. ಪರಿಸರದ ವಿವಿಧ ರಚನೆಗಳಲ್ಲಿ ಅಸಮತೋಲನ ಉಂಟಾಗ್ತದ ಅನ್ನುವಂಥದ್ದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಆಹಾರ ಜಾಲ ಅಥವಾ ಫುಡ್ ವೆಬ್ ಅಂತ ಕರಿತೀವಿ. ಯಾವ ರೀತಿಯಾಗಿ ಇರ್ತದ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಆಹಾರ ಜಾಲ ಅಂತಂದ್ರೆ ಪರಸ್ಪರ ಅಂತರ ಸಂಬಂಧ ಹೊಂದಿರತಕ್ಕಂಥ ಹಲವಾರು ಆಹಾರ ಸರಪಳಿ ವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ಆಹಾರ ಜಾಲ ಅಥವಾ ಫುಡ್ ವೆಬ್ ಅಂತ ಕರಿತೀವಿ. ಹಾಗಾಗಿ ಏನಾಗ್ತದ ಅಂತಂದ್ರೆ, ಪರಿಸರದಲ್ಲಿನ ಆಹಾರ ಸರಪಳಿಗಳು ಹೆಚ್ಚು ಸಂಕೀರ್ಣವಾಗಿದ್ದು ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ 2 ಅಥವಾ ಹೆಚ್ಚು ವಿವಿಧ ಜೀವಿಗಳಿಂದ ತಿನ್ನಲ್ಪಡ್ತದ. ಹಾಗಾಗಿ ಈ ಸಂಬಂಧವನ್ನ ನೇರ ರೇಖೆ ಆಹಾರ ಸರಪಳಿ ಬದಲಿಗೆ ಕವಲುಳಿಯುವ ಸರಪಳಿಯಂತೆ ನಾವು ತೋರಿಸಲಾಗ್ತದ ಅನ್ನುವಂಥದ್ದನ್ನ ತಿಳಿದುಕೊಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸಂಚಿಕೆಯಲ್ಲಿ 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ನಮ್ಮ ಪರಿಸರ ಅನ್ನುವಂಥ ಅಧ್ಯಾಯದಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಆಹಾರ ಸರಪಳಿ ಅನ್ನುವಂತಹ ಒಂದು ಅಂಶದ ಮೇಲೆ ಅಥವಾ ವಿಷಯದ ಮೇಲೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಈ ಸಂಚಿಕೆಯಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಬೋಧನಾ ವಿಧಾನಗಳಲ್ಲಿ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿ ಇಟ್ಕೊಂಡು ಅತಿ ಒಂದು ಸರಳ ವಿಧಾನದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಮಾಡಬೇಕಾದಷ್ಟೇ ನಮ್ಮ education.in ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೆ ಮುಂದೆ ಬರ್ತಕ್ಕಂತಹ ನಮ್ಮ ಬೋಧನಾ ಸಂಚಿಕೆಗಳನ್ನು ನೋಡುವಂತೆ ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.